ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬಾಯಲ್ಲಿ ನಿವೃತ್ತಿಯ ಮಾತುಗಳು. 2028ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಅವರು ಮಾತನಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಿವೃತ್ತಿಯನ್ನ ಘೋಷಿಸಿದ್ದಾರೆ. 2028ರ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಬಯಸಲ್ಲ ಅಂದಿದ್ದಾರೆ. ಬಯಸಲ್ಲ ಅಂತ ಮುಂದಿನ 10 ವರ್ಷ ರಾಜಕಾರಣದಲ್ಲಿ ಇರುವಂತೆ ಅಭಿಮಾನಿಗಳು ದುಂಬಾಲು ಬಿದ್ದಾಗ ಇಲ್ಲ ನಾನು ಸ್ಪರ್ಧೆ ಮಾಡೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗೆ ನೋಡೋದಕ್ಕೆ ಹೋದರೆ 2013ರಲ್ಲೂ ಕೂಡ ಒಂದ್ಸಲ ಹೀಗೆ ಹೇಳಿದರು ಅವರು. ಅಂದರೆ ಮುಖ್ಯಮಂತ್ರಿ ಆದ ಬಳಿಕ ಇನ್ನೇನೋ ಇದೇ ನನ್ನ ಕೊನೆ ಚುನಾವಣೆ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದರು. 2018ರಲ್ಲೂ ಹೇಳಿದರು, 23ರ ಸಂದರ್ಭದಲ್ಲೂ ಕೂಡ ಹೇಳಿದರು. ಈಗ ಮತ್ತೊಂದು ಸಲ 28ರ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಮತ್ತೆ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಗೊತ್ತಿಲ್ಲ. ಬಟ್ ರಾಜಕೀಯ ನಿವೃತ್ತಿಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿರೋದು ಸಹಜವಾಗಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅಪಾರ ಅಭಿಮಾನಿ ಬಳಗವನ್ನು ಎಂಜಾಯ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಮಾಸ್ ಲೀಡರ್, ಕರ್ನಾಟಕ ಕಂಡಂತಹ 3 ಮಾಸ್ ಲೀಡರ್ಗಳಲ್ಲಿ ಸಿದ್ದರಾಮಯ್ಯ ಅವರು ಯಾವಾಗಲೂ ಟಾಪಲ್ಲೇ ಇರ್ತಾರೆ. ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಬಯಸಿದ್ದು ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿಲ್ಲ. ಬಟ್ ನಾನು ಈಗಲೂ ಎಂ.ಎಲ್.ಎ ಆಗಿದ್ದೀನಿ. 10 ವರ್ಷ ಮುಂದಕ್ಕೂ 10 ವರ್ಷ ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಡ ನನಗೆ ಹೇಳಿದ್ದೆ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಡ ನನಗೆ ಹೇಳಿದ್ದೆ. ಅದನ್ನೇ ತೀರ್ಮಾನ ಮಾಡಿ ಡೀಟೇಲ್ಸ್ ಕೊಡ್ತಾರೆ ರೋಹಿತ್ ಎಲ್ಲ ಮಾತಾಡಿರೋದು ಹೀಗಂತ. ಆಮೇಲೆ ಅದೇನು ಘೋಷಣೆ ರೀತಿನಲ್ಲಿ ಇತ್ತಾ ಅಥವಾ ನಿರಾಸಕ್ತಿಯ ಮಾತುಗಳ ರೀತಿನಲ್ಲಿ ಇತ್ತಾ? ಮಮತಾ, ನಿನ್ನೆ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಮಾಜಿ ಸ್ಪೀಕರ್ ಆದಂತಹ ದಿವಂಗತ ಕೆಆರ್ ಪೇಟೆ ಕೃಷ್ಣ ಅವರ ಹುಟ್ಟು ಹಬ್ಬ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಚೀಫ್ ಗೆಸ್ಟ್ ಆಗಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಭಾಷಣ ಮಾಡುವ ಒಂದು ಸಂದರ್ಭದಲ್ಲಿ ರಾಜಕೀಯ ವಿಚಾರವಾಗಿ ಸಾಕಷ್ಟು ಮಾತುಗಳನ್ನ ಆಡ್ತಾರೆ. ಇದೇ ವೇಳೆಯಲ್ಲಿ ಅವರು ಆಕ್ಟಿವ್ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ ಚುನಾವಣೆ ಪಾಲಿಟಿಕ್ಸ್ ನಿಂದ ನಾನು ಹಿಂದೆ ಸರಿದಿದ್ದೀನಿ ಎಂಬ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಮುಂದಿನ 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಕೂಡ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಅಂದ್ರೆ ಅಭಿಮಾನಿಗಳ ಮುಂದೆ 10 ವರ್ಷದ ರಾಜಕೀಯದ ಒಂದು ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಅಲ್ಲಿಗೆ ಸಿದ್ದರಾಮಯ್ಯನವರು 2028ರ ಚುನಾವಣೆಗೆ ಸ್ಪರ್ಧಿಸಲ್ಲ ಎನ್ನುವ ಮೂಲಕವಾಗಿ ಈ ಮೂಲಕವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮಮತಾ, ರೋಹಿತ್, 2023-18ರಲ್ಲೂ ನಮಗೆ ಚೆನ್ನಾಗಿ ನೆನಪಿದೆ. ಇದೇ ನನ್ನ ಕೊನೆ ಚುನಾವಣೆ, ಈಗೊಂದು ಆಶೀರ್ವಾದ ಮಾಡಿಬಿಡಿ ಅಂತ ಬದಾಮಿಯಲ್ಲೂ ಹೇಳಿದ್ರು. ಅದಾದ ನಂತರ 2023ರಲ್ಲೂ ಹೇಳಿದ್ರು. ಬಟ್ ನಿಂತ್ಕೊಂಡ್ರು ಅವರು. ಸೊ ಈ ನಿರಾಸಕ್ತಿ ಕೂಡ ತಾತ್ಕಾಲಿಕ ಅಂತ ಅನ್ಸುತ್ತಾ? ಮಮತಾ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಸಿಎಂ ಸ್ಥಾನದಲ್ಲಿ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಒಂದು ಆವೃತ್ತಿ ಅಂದ್ರೆ ನನ್ನ ಸಿಎಂ ಇದೆ ಕೊನೆಯ ಬಾರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾತನಾಡಿರುವಂತದ್ದು. ಅದಾದ ನಂತರವಾಗಿ ಇನ್ನೊಂದಷ್ಟು ಉನ್ನತ ಸ್ಥಾನಗಳು ಯಾವುದೂ ಇಲ್ಲ. ಯಾಕಂದ್ರೆ ಸಿಎಂ ಕೂಡ ಅಲ್ಟಿಮೇಟ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಸಿಎಂ ಸ್ಥಾನದಿಂದ ನಾನು ಇದೀಗ ರಾಜೀನಾಮೆ ಕೊಟ್ಟಿದ್ದೀನಿ, ಮುಂಬರುವಂತಹ ಚುನಾವಣೆ ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರೆ, ಈ ಮೂಲಕವಾಗಿ ಹಿಂದೆ ಕೂಡ 2 ಬಾರಿ 2 ಚುನಾವಣೆ ಸಂದರ್ಭದಲ್ಲೂ ಕೂಡ ಹೇಳಿದಂತ ಮಾತುಗಳೇ ಬೇರೆ. ಆದ್ರೆ ಈ ಸಂದರ್ಭದಲ್ಲಿ ಹೇಳುವಂತ ಮಾತು ಸಾಕಷ್ಟು ಪರಿಗಣನೆಯಾಗಿ ಬರುವಂತದ್ದು. ಯಾಕಂದ್ರೆ ಅವರು ಈಗಷ್ಟೇ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಪ್ರಕಾರವಾಗಿ ಅವರು ಮುಂಬರುವಂತಹ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಎಂಬಂತಹ ಒಂದು ಗಟ್ಟಿ ಮಾತು ಈ ಮೂಲಕವಾಗಿ ಕೇಳಬರ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅಧಿಕಾರದ ಆಲ್ಮೋಸ್ಟ್ ದೊಡ್ಡ ಹುದ್ದೆಗಳನ್ನು ಕೂಡ ಅನುಭವಿಸಿದ್ದಾರೆ ಸಿದ್ದರಾಮಯ್ಯ ಅವರು. ವಯೋಸಹಜ ನಿರ್ಧಾರಗಳ ಇದು ಅಥವಾ ರಾಜಕೀಯವಾಗಿ ಕಳೆದ ಕೆಲ ತಿಂಗಳಿಂದ ಆದಂತಹ ಬೆಳವಣಿಗೆ ಬೆನ್ನಲ್ಲೇ ಬೇಸರದ ಮಾತುಗಳ ಇವು, ಅವರೇ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಹಾಗೆ ನೋಡೋದಕ್ಕೆ ಹೋದರೆ ನಾವು ಹೇಳಿದಾಗೆ 2018
ಮತ್ತು 23 ಎರಡೂ ಟರ್ಮ್ನಲ್ಲೂ ಕೂಡ ಈ ಥರದ ಮಾತುಗಳನ್ನು ಆಡಿ ನಂತರ ಅವ್ರು ಚುನಾವಣೆ ಕಂಟೆಸ್ಟ್ ಮಾಡಿದರು. ಈಗಿನ್ನೂ ಟೈಮ್ ಇದೆ, 1.25 ವರ್ಷ ಇದೆ. ಗೊತ್ತಿಲ್ಲ, ರಿವರ್ಸ್ ಆದರೂ ಆಗ್ಬೋದು ಅಥವಾ ಇಲ್ಲ ಇದಕ್ಕೆ ಸ್ಟಿಕ್ ಆನ್ ಕೂಡ ಆಗಬಹುದು. ರಾಜಕಾರಣದಲ್ಲಿ ಏನನ್ನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಸಹಜವಾದಂತಹ ಕುತೂಹಲ ಇದೆ. ತೀರ್ಮಾನ ಮಾಡಿ ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ವಹಿಸಿದ್ದು ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿಲ್ಲ. ನಾನು ಈಗಲೂ ಎಮ್ಮೆಲ್ಯೆ ಆಗಿದ್ದೀನಿ. 10 ವರ್ಷ ಇರ್ತಿದ್ರು, ಮುಂದಕ್ಕೂ ಇನ್ನು 10 ವರ್ಷ ಇರ್ತಿದ್ರು. ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಡ ನಮಗೆ ಹೇಳಿದ್ವಿ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಡ ನಮಗೆ ಹೇಳಿದ್ವಿ.